ಅವ್ರಿಗೆ ಆಮಿಷ ಒಡ್ಡಿದ್ರು ಮಠ ಬಿಡೋದಕ್ಕೆ 18 ಲಕ್ಷ ರೂಪಾಯಿ ಕೊಡಕ್ಕೆ ಹೇಳಿದ್ರು ಶಾಸಕರು ಅಂತ ಹೇಳಿ ನಿಮ್ಮ ಜೊತೆಗೆ ಮಾತಾಡಿದ್ರು ಅಂತ ಹೇಳಿ ಆಡಿಯೋ ಇದೆ ನಿಮ್ಮ ಜೊತೆಗೆ ನಿಮ್ಮ ಕಡೆ ಅಂತ ಹೇಳಿ ಏನು ಸರ್ ಅದು? ಶಾಸಕರು ಚಂದ್ರು ಲಮಾಣಿ ಅವರು ಏನು ಹೇಳ್ತಾರೆ ಅಂದರೆ ನಮ್ಮ ಗೋವಿಸಿದ್ದೇಶ್ವರ ಶ್ರೀ ಡಾಕ್ಟರ್ ಕುಮಾರ್ ಮಹಾರಾಜ್ ಅವರು ಈಗ ಮಠವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಮ್ಮದು ಮಠವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಬಡ ಜನಾಂಗ ಹಳ್ಳಿ ಅದು, ಎಲ್ಲರೂ ವಲಸೆ ಹೋಗೋ ಜನ, ಭೋವಿ ಸಮಾಜದವರಲ್ಲೇ ಕಲ್ಲು ಹೊಡೆಯುವಂಥ ಜನ. ಅಂಥ ಸಮಯದಲ್ಲಿ ಇವರು ಚಂದ್ರು ಲಮಾಣಿ ಅವರು ಮಠವನ್ನು ಅಭಿವೃದ್ಧಿ ನೋಡಿ, ಅವ್ರಿಗೆ ತಾಳಾರ್ದಂಗೆ ನೋಡಿ ಈ ಮಠವನ್ನು ಬಿಡಿಸಿ ಇವನ್ನ ಬೇಗ ಆತಾಗ ಕೃಷ್ಣಾಪುರ ಮಠಕ್ಕೆ ಹೋಗಲಿ, ನಮ್ಮ ಮಠಕ್ಕೆ ಬೇಡ ಅಂತ ಆಮಿಷ ಒಡ್ಡಿದ್ದು ನಮ್ಮ ಕ್ಷೇತ್ರ ಶಾಸಕರು. ಅವತ್ತು ನನ್ನ ಜೊತೆ ಮಾತಾಡಿದ ಶಾಸಕರು, ಉಮೇಶ್ ನೀವು ಎಷ್ಟೊತ್ತಿದ್ರು ಕುಮಾರ್ ಮಹಾರಾಜರನ್ನ ಊರು ಬಿಡಿಸಿ ಓಡಿಸಿ ಕಳಿಸ್ಬೇಕು, ಇಲ್ಲಿದ್ದರೆ ಭಾಳ ತೊಂದರೆ ಆಗುತ್ತೆ, ಅದೇನು ಅವರಿಗೆ ದುಡ್ಡು ಕೊಡುವಂಥದ್ದು ಇದೆಯಲ್ಲ ಕೊಟ್ಟು ಕಳಿಸ್ಬಿಡೋಣ, ಅವ್ರನ್ನ ಯಾಕೆ ಇಟ್ಕೊತೀರ, ಇಲ್ಲೆಲ್ಲ ಎಲ್ಲ ಜನರಿಗೆ ಸಮಸ್ಯೆ ಮಾಡ್ತಾರೆ ಅಂತಂದ್ರು. ಈಗ ಮಠಾಧೀಶರು ಏನು ಮಾಡ್ತಾರೆ ಅಂತಂದರೆ, ಈಗ ಭಕ್ತಾದಿಗಳು ಬರ್ತಾರೆ, ನಮಗೂ ಸಮಸ್ಯೆ ಆಗಿದೆ, ತೊಂದರೆ ಆಗಿದೆ, ಶಾಸಕರು ಅಭಿವೃದ್ಧಿ ಮಾಡ್ತಾಯಿಲ್ಲ, ಓದಂಥ ಜನರಿಗೆ ಏಕವಚನದಲ್ಲಿ ಮಾತಾಡ್ತಾರೆ, ಬಂದಂಥ ಸಬ್ಸಿಡಿಗಳು ಆಯ್ತು, ಬಂದಂಥ ಕಾಮಗಾರಿ ಅಭಿವೃದ್ಧಿಗಳು ಆಯ್ತು, ಕೇಳೋ ಪ್ರಶ್ನೆಗೆ ಹೋದರೆ ಶಾಸಕರು ಕಿವಿ ಗುಡಿಸೋದಿಲ್ಲ ಅಂತ ಹೇಳಿದ್ರು ಅಂತ ಇದು ಮಠಾಧೀಶರ ಹತ್ರ ಬಂದು ಹೇಳಿದ್ರು ಜನರು ಸಮಸ್ಯೆ. ಮಠಾಧೀಶರು ಅದನ್ನು ತಿಳ್ಕೊಂಡು ಕಾಲ್ ಮಾಡಿದರೆ ಶಾಸಕರು ಕಾಲ್ ಪಿಕ್ ಮಾಡಲ್ಲ. ಇವ್ರದ್ದು ಏನಪ್ಪ ಸ್ವಾಮೀಜಿಗಳದು ಇಷ್ಟು ಆಚಾರ ಕೊಡ್ತಾರೆ ಇಲ್ಲಿ ಅಂತ ಅವರು. ಯಾಕಂದರೆ ಶಾಸಕರು ಪ್ರಶ್ನೆ ಊರವರೆಲ್ಲ ಇಲ್ರಿ ಶಾಸಕರೇ, ನಮ್ಮದು ಹಿಂಗೆಲ್ಲ ಅಜ್ಜಾರನ್ನ ಬಿಟ್ಟು ನಾವು ಇರಲ್ಲ, ಮಠ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಇಲ್ಲಿ ಅಕ್ಕಪಕ್ಕ ಎಲ್ಲ ಸ್ಕೂಲ್ ಮಾಡ್ಬೇಕಂತಿದ್ದಾರೆ, ಎಲ್ಲ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕಂತಿದ್ದಾರೆ, ಇದೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಒಳಗಡೆ ಎಲ್ಲ ಕಲ್ಲು ಗುಹ್ಯದಲ್ಲಿ ಇದ್ದದ್ದೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಇವರೇ ನಮ್ಮ ಮಠಾಧೀಶರು ಇರಲಿ, ಇವ್ರು ಬಿಟ್ಟು ಬೇರೆ ಯಾರು ಬೇಡ, ಡಾಕ್ಟರ್ ಕುಮಾರ್ ಮಹಾರಾಜರೇ ಇರಲಿ, ಅವರೆಲ್ಲ ಚೆನ್ನಾಗಿ ನೋಡ್ಕೊತ ಇದ್ರಲ್ಲ ಜನರದ್ದು ಅಂತ ಹೇಳಿದ್ವಿ. ಶಾಸಕರು ಆ ಥರ ಯಾಕೆ ಹೇಳ್ತಾ ಇದ್ರು? ಶಾಸಕರಿಗೆ ಅಲ್ಲಿ ಅಭಿವೃದ್ಧಿ ಆಗೋದು ನೋಡಿ ಇಷ್ಟ ಇಲ್ಲ. ಮತ್ತು ಜನರದ್ದು ಈಗ ಭಕ್ತಾದಿಗಳು ಬಂದು ಅಜ್ಜಾರ ಮುಂದೆ ಹೇಳ್ತಾರೆ ಸಮಸ್ಯೆಗಳು, ಶಾಸಕರಿಗೆ ಜನರಿಗೆ ಇದನ್ನು ಮಾಡೋಕ್ಕಾಗಲ್ಲ. ಇಲ್ಲಿ ಕಲ್ಲು ಗಣಿಗಾರಿಕೆ ನಡೀತಿತ್ತು, ಮಣ್ಣು ಗಣಿಗಾರಿಕೆ ನಡೀತಿತ್ತು, ಅದಕ್ಕೆ ಅವರು ಅಲ್ಲಿ ಸ್ವಾಮೀಜಿಯವ್ರನ್ನ ಬಿಡಿಸ್ಬೇಕು ಆ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ರು ಅಂತ ಹೇಳಿ ಸ್ವಾಮೀಜಿಯವರು ಹೇಳಿದ್ರು. ಅದೇನು ಕಲ್ಲು ಗಣಿಗಾರಿಕೆಗಂತೂ ನಡೀತಿತ್ತು, ಮಣ್ಣು ಗಣಿಗಾರಿಕೆಗೂ ನಡೀತಿತ್ತು. ಅದನ್ನು ಶಾಸಕರು ಬಿಡಿಸ್ಬೇಕಂತನೂ ಪ್ರಯತ್ನ ಭಾಳದಿಂದನೂ ಶಾಸಕರು ಅಜ್ಜರಿಗೆ ಹೇಳ್ತಿದ್ರು. ಅಜ್ಜರು ಅದ್ರ ಬಗ್ಗೆ ನಾವು ಸಮಾಜದವನ್ನು ಗಲಾಟೆ ಹಚ್ಚಿದ್ರು. ಒಂದು ಚಿಕ್ಕ ಚಿಕ್ಕ ಹುಡ್ರನ್ನ ಬಿಟ್ಟು ಗಲಾಟೆಗೆ ಹಚ್ಚಿ ನಮ್ಮ ಮಠಾಧೀಶರ ಬಗ್ಗೆ ಕೇವಲಾಗಿ ಮಾತಾಡಿದರು. ಎಲ್ಲ ಇದಾವೆ ಶಾಸಕರದ್ದು ಭಾಳಷ್ಟು ಇದೆ. ಇದೊಂದು 6 ತಿಂಗಳ ಹಿಂದ್ಗಡೆ ಆಗಿದ್ದ ಘಟನೆ ಇದು, ಶಾಸಕರದ್ದು 6 ತಿಂಗಳ ಹಿಂದ್ಗಡೆ ಆಗಿದ್ದು. ಬಟ್ ಅವರು ಯಾರಿಗೂ ಕೇರ್ ಅನ್ನಲ್ಲ. ಯಾಕಂದರೆ ಬಡ ಜನರು ಬಂದವರಿಗೆಲ್ಲ ಆಯ್ತಪ್ಪ ಮಾಡ್ತೀನಿ ಹೋಗಪ್ಪ ಆಯ್ತು ಅಂತ ಏಕವಚನದಲ್ಲಿ ಮಾತಾಡ್ತಾರೆ ಅವರು. ಯಾಕಂದ್ರೆ ಅವ್ರದ್ದು ಜನಪ್ರತಿನಿಧಿಗಳು ನಾವೆಲ್ಲ ಓಟ್ ಹಾಕಿ ಅವ್ರನ್ನ ಆರಿಸಿ ತಂದಿರ್ತೀವಿ, ಯಾವ ಪ್ರಕಾರ ಇರ್ಬೇಕನ್ನೋದು ಗೊತ್ತಾಗಲ್ಲ. ಅವರೇ ಚೆನ್ನಾಗಿ ಜನರನ್ನು ನೋಡ್ಕೊಂಡು ಬಿಟ್ರೆ ಈ ಮಠಾಧೀಶರ ಹತ್ರ ಜನರು ಯಾಕೆ ಹೋಗಿ ಸಮಸ್ಯೆ ಹೇಳ್ಕೊತಾರೆ? ಅದು ಶಾಸಕರದ್ದು ಭಾಳಷ್ಟು ತಪ್ಪುಗಳಿದ್ದಾವೆ. ಬಟ್ ಈಗ ನಮ್ಮ ಕುಮಾರ್ ಮಹಾರಾಜ್ ಅವ್ರದ್ದು ಆಡಿಯೋ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರಿಗೆ ದಾಳಿಯಿಂದ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇರಲಿದು. ಈಗ ಅವ್ರಿಗೇನು ಇವ್ರ ಮೇಲೆ ಟಾರ್ಗೆಟ್ ಇಟ್ಟು ಇವ್ರ ಮಠದಿಂದ ಹತ್ತಾಗ ದೂರ ಕಳಿಸ್ಬೇಕಂತ ಅವ್ರು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಷ್ಟೇ. ಉಮೇಶ್ ವಡ್ಡರ್ ಅಂತ.